ಸ್ನೇಹಿತರೆ, ನಿಮಗೆ ವ್ಯಾಪಾರದಲ್ಲಿ ಕೆಲವರು ವಿಚಾರಗಳನ್ನು ತಿಳಿಸಿದ್ದಾರೆ. ಅಂದರೆ ಹೆಚ್ಚು ದೊಡ್ಡ ದೊಡ್ಡ ಲಾಸ್ಗಳಾಗ್ತವೆ, ಯಾಕೆ ಆಗುತ್ತೆ ಅಂತ. ವೆರಿ ಸಿಂಪಲ್ ಉತ್ತರ. ದೊಡ್ಡ ದೊಡ್ಡ ಲಾಸ್ಗಳಾಗುತ್ತೆ, ಯಾಕೆ ಆಗುತ್ತೆ ಅಂತಂದರೆ ಇವ್ರಿಗೆ ಪ್ಲಾನ್ ABC ಗೊತ್ತಿಲ್ಲ, ಆದ್ರಿಂದ ಲಾಸ್ಗಳಾಗ್ತದೆ. ಸೀದಾ ಚಕ್ರವ್ಯೂಹಕ್ಕೆ ನುಗ್ಗಿಬಿಡ್ತಾರೆ. ಅಭಿಮನ್ಯು ಥರ ಏನು ರೋಷ ಆವೇಶ, ದೊಡ್ಡ ಜೋಶಲ್ಲಿ ಹೋಗಿ ನುಗ್ಗಿಬಿಡ್ತಾರೆ. ವಾಪಸ್ ಬರೋದು ಗೊತ್ತಿಲ್ಲ, ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತಾರೆ. ಅಂದರೆ ಚಕ್ರವ್ಯೂಹದಲ್ಲಿ ನುಗ್ಗಿ ವಾಪಸ್ ಬರುವಂತಹ ಕಲೆ ಕಲ್ತಿರೋನು ಅರ್ಜುನಂಗೆ ಮಾತ್ರ. ಅದು ಅಭಿಮನ್ಯುಗೆ ಗೊತ್ತಿಲ್ಲ, ಅವನ ಮಗನಿಗೆ. ಬಟ್ ಹೋದ, ಸತ್ತ. ಅದೇ ರೀತಿ ದೊಡ್ಡ ದೊಡ್ಡ ಲಾಸ್ಗಳು ಯಾಕಾಗ್ತವೆ ಅಂದರೆ ಈ ರೀತಿ ಇವನು ಜೋಶಲ್ಲಿ ಹೋಗ್ತಾನೆ ಹೊರತು ಇವ್ರಿಗೆ ಹೋಶ್ ಇಲ್ಲ. ಹೋಶ್ ಅಂದರೆ ಪ್ರಜ್ಞಾವಂತಿಕೆ ಇವರಲ್ಲಿ ಇರೋದಿಲ್ಲ. ಪ್ಲಾನ್ ABC ಇಲ್ಲ, ಗೊತ್ತಿಲ್ಲ. ನಾನೇನಾದರೂ ಸೋತರೆ, ನನಗೇನಾದರೂ ಲಾಸ್ ಆದರೆ ನಾನು ಅದನ್ನು ಹೇಗೆ ರಿಕವರಿ ಮಾಡಬೇಕು, ರಿಕವರಿ ಮಾಡ್ಕೊಳ್ಳದೇ ಇರೋ ರೀತಿ, ಅಂದರೆ ಲಾಸ್ ಹೆಚ್ಚಿನ ಮಟ್ಟಿಗೆ ಆಗದೇ ಇರೋ ರೀತಿ ಹೇಗೆ ತಡೆಗಟ್ಟಬೇಕು, ಇದೆಲ್ಲ ಮುಂಚಿತವಾಗಿ ಪ್ಲ್ಯಾನ್ ಮಾಡಬೇಕು. ಬಟ್ ಇವರು ಮಾಡೋದಿಲ್ಲ. ಸೀದಾ ಏನು ಲಕ್ಷಾಂತರ ರೂಪಾಯಿ ಹಾಕ್ಬಿಡೋದು, ಕೋಟ್ಯಾಂತರ ರೂಪಾಯಿ ಹಾಕ್ಬಿಡೋದು, ಎಲ್ಲೋ ಹೋಗಿ ಬಿದ್ದೋಗ್ಬಿಡೋದು, ಮಣ್ಣು ಮುಕ್ಬಿಡೋದು, ಈ ರೀತಿ ಸಾಕಷ್ಟು ಜನಗಳು ಮಾಡ್ಕೊಳ್ತಾರೆ. ಇಲ್ಲೇನು ಅಂದರೆ ಕೆಲವೊಂದು ವಿಚಾರಗಳನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಒಂದು ಬೃಹದಾಕಾರವಾದಂತಹ ವೃಕ್ಷ, ಹೆಮ್ಮರ ಅಂತ ತಿಳ್ಕೊಳ್ಳಿ, ಒಂದು ಆಲದ ಮರ ಅಂತ ತಿಳ್ಕೊಳ್ಳಿ, ಅಥವಾ ಅರಳಿ ಮರ ಅಂತ ತಿಳ್ಕೊಳ್ಳಿ, ಎಕ್ಕದ ಗಿಡ, ಬೇವಿನ ಮರ, ಯಾವುದೇ ಒಂದು ಮರವನ್ನು ತಿಳ್ಕೊಳ್ಳಿ, ಹೆಮ್ಮರ. ಈ ಹೆಮ್ಮರ ಆಗೋದಕ್ಕೆ ಆ ಬೀಜದಲ್ಲಿ ಆ ಸತ್ವ ಇರಬೇಕು. ಹೆಮ್ಮರ ಆಗೋದಕ್ಕೆ ಬೀಜದಲ್ಲಿ ಸತ್ವ ಇರಬೇಕು. ಬೀಜದಲ್ಲಿ ಸತ್ವ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. 2-3 ವಿಚಾರಗಳನ್ನು ಸ್ಪಷ್ಟತೆ ಪಡಿಸ್ತೀನಿ, ನೀವೆಲ್ಲ ಗಮನ ಕೊಟ್ಟು ಆಲಿಸಿ. ಮೊದಲನೇದು, ಬೀಜಕ್ಕೆ ಸತ್ವ ಇರಬೇಕು. ಈ ಬೀಜಕ್ಕೆ ಸತ್ವ ಇದೆ, ಆದರೆ ನೀವು ಹಾಕಿರುವಂತಹ ಭೂಮಿಗೆ ಸತ್ವ ಇಲ್ಲ, ಮಣ್ಣಿಗೆ ಸತ್ವ ಇಲ್ಲ, ನೀರಿಲ್ಲ, ಗೊಬ್ಬರ ಇಲ್ಲ. ಆದರೆ ಬೀಜಕ್ಕೆ ಸತ್ವ ಇದೆ. ಇದನ್ನು ನೀವು ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಮೊಳಕೆ ಹೊಡೆಯಲ್ಲ. ಅಕಸ್ಮಾತ್ ಮೊಳಕೆ ಹೊಡೆದ್ರೂ ಕೂಡ, ಚಿಗುರಿದ್ರೂ ಕೂಡ ಅದು ಸತ್ತೋಗುತ್ತೆ. ಅಥವಾ ಯಾವುದೋ ಹಸು, ಕುರಿ, ಮೇಕೆ ಬಂದು ತಿನ್ಕೊಂಡು ಅದನ್ನು ಸಾಯಿಸ್ಬಿಡ್ತದೆ. ಬೀಜಕ್ಕೆ ಸತ್ವ ಇದೆ, ಬಟ್ ಮಣ್ಣಿಗೆ, ನೀರಿಗೆ, ಗೊಬ್ಬರಕ್ಕೆ ಸತ್ವ ಇಲ್ಲ. ಒಂದು ಹಂತದಲ್ಲಿ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾನೆ, ಆದರೆ ಅವನು ಮಾಡಿದಂತಹ ವ್ಯವಹಾರ ಮಾಡಿದಂಥ ಸ್ಥಳ ಯಾವ ಸಿಟಿಲಿ ಮಾಡ್ದ, ಏನು ಬಿಸ್ನೆಸ್ ಮಾಡ್ದ, ಅದನ್ನು ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡ್ದ, ಇದು ಅವನಿಗೆ ಗೊತ್ತಿಲ್ಲದಿರೋದ್ರಿಂದ ಪಾಪ ಸತ್ತ. ಆದರೆ ಬೀಜದಲ್ಲಿ ಸತ್ವ ಇದೆ. ಆ ಸಿಟಿಯನ್ನು ಬೇರೆ ಕಡೆ ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಲೂ ಅವನು ಗೆಲ್ತಾನೆ. ವಾತಾವರಣ ಬದಲಾಯಿಸಬೇಕು, ಅದು ಅವನಿಗೆ ಗೊತ್ತಿಲ್ಲ. ಇನ್ನೊಂದು, ಬೀಜದಲ್ಲಿ ಸತ್ವ ಇಲ್ಲ, ಆದರೆ ಮಣ್ಣಲ್ಲಿ ಸತ್ವ ಇದೆ, ನೀರಲ್ಲಿ ಸತ್ವ ಇದೆ, ಪ್ಲಸ್ ಗೊಬ್ಬರ ಅದ್ಭುತವಾಗಿದೆ. ಆದರೆ ಬೀಜದಲ್ಲಿ ಸತ್ವ ಇಲ್ಲ, ಇದು ಕೂಡ ಬೆಳೆಯಲ್ಲ. ನೀವು ಬೀಜನ ಹಾಕಿ ಭೂಮಿಲಿ ಹಾಕಿದ್ರೆ ಬೆಳೆಯಲ್ಲ. ಇದು ಯಾಕೆ ಬೆಳೆಯಲ್ಲ? ಯಾಕೆ ಅಂದರೆ ಬೀಜದಲ್ಲೇ ಸತ್ವ ಇಲ್ಲ. ಟೊಳ್ಳು ಜೊಳ್ಳು, ವೀಡ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತಾರೆ. ಸೀಡ್ಸ್ ಯಾವುದು, ವೀಡ್ಸ್ ಯಾವುದು, ಇದನ್ನು ಹೇಗೆ ಕಂಡುಹಿಡಿಯೋದು? ಒಂದೊಂದೇ ಬೀಜನ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲ, ಅದಕ್ಕೆ ಬಹಳ ಸುಲಭವಾದಂಥ ವಿಧಾನ ಇದೆ. ಒಂದಷ್ಟು ಬೀಜಗಳು ತಗೊಂಬಂದು ಒಂದು ಅರ್ಧ ಮುಕ್ಕಾಲು ಬಕೆಟ್ಗೆ ನೀರಾಗಿ ಹಾಕ್ಬಿಡಿ. ಯಾವ್ದ್ಯಾವ್ದು ಬೀಜದಲ್ಲಿ ಸತ್ವ ಇದೆ ಅದೆಲ್ಲ ತಳ ಸೇರ್ಕೊಳ್ತದೆ. ಯಾವ್ದ್ಯಾವ್ದು ವೀಡ್ಸ್ ಇದೆ, ಸೀಡ್ಸ್ ಎಲ್ಲ ತಳ ಸೇರ್ಕೊಳುತ್ತೆ, ವೀಡ್ಸ್ ಎಲ್ಲ ಮೇಲೆ ಬಂದ್ಬಿಡ್ತದೆ. ವೆರಿ ಸಿಂಪಲ್. ಕಂಡುಹಿಡಿಬೇಕು ಅಂದರೆ ಹಿಂಗೆ ಮಾಡಬೇಕು. ಸೊ ವೀಡ್ಸ್ ಯಾವುದು, ಸೀಡ್ಸ್ ಯಾವುದು ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ಬಟ್ ಇದನ್ನ ಮನುಷ್ಯನಿಗೆ ಬೀಜದಲ್ಲಿ ಸತ್ವ ಇಲ್ಲ, ಮಣ್ಣಲ್ಲಿದೆ, ನೀರಲ್ಲಿದೆ, ಗೊಬ್ಬರದಲ್ಲಿದೆ, ಇದು ಕೂಡ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಇನ್ನ ಇದು ಎರಡೂ ಜೋಡಿ ಆಗಬೇಕು. ಬೀಜದಲ್ಲೂ ಸತ್ವ ಇದೆ, ಮಣ್ಣು ಚೆನ್ನಾಗಿದೆ, ನೀರು ಸಿಗ್ತಾ ಇದೆ, ಗೊಬ್ಬರನೂ ಸಿಗ್ತಾ ಇದೆ. ಈಗ ಅದು ಅದ್ಭುತವಾಗಿ ಬೆಳೀತದೆ. ಇಲ್ಲಿ ಬೆಳೆದ ನಂತರ ಇನ್ನೊಂದು ಅಪಾಯ ಇದೆ, ಅದಕ್ಕೆ ಫೆನ್ಸಿಂಗ್ ಹಾಕಿಲ್ಲ. ಫೆನ್ಸಿಂಗ್ ಹಾಕದೋದ್ರೆ ಏನು ಮಾಡುತ್ತೆ, ಯಾವುದೋ ಎಮ್ಮೆ, ಕುರಿ, ಅವು ಇವು ಬಂದು ತಿನ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಅದನ್ನು ಕಾಪಾಡಬೇಕು. ಎಲ್ಲಿವರೆಗೂ ಕಾಪಾಡಬೇಕು? ಮರ ಆಗೋವರೆಗೂ ಕಾಪಾಡಬೇಕು. ಅಟ್ಲೀಸ್ಟ್ ದೊಡ್ಡ ಗಿಡ ಆಗೋವರೆಗೂ ಕಾಪಾಡಬೇಕು. ಮೊದಲು ಮೊಳಕೆ ಹೊಡೆಯುತ್ತೆ, ಅದು ಚಿಗುರು ಹೊಡೆಯುತ್ತೆ, 2 ಎಲೆಗಳನ್ನು ಹಾಕ್ಕೊಳ್ತಾರೆ. ಅದಾದ್ಮೇಲೆ ಚಿಕ್ಕ ಗಿಡ, ಸಣ್ಣ ಗಿಡ, ಒಂದು ಮೊಳ ಎತ್ತರ ಬರ್ತದೆ. ಇದು ಸಣ್ಣ ಗಿಡದಿಂದ ಒಂದು ಮೊಳದ ಎತ್ತರಕ್ಕೆ ಬಂತು. ನೆಕ್ಸ್ಟ್ ಒಂದು ಮಾರುದ್ದ ಅಂದ್ರೆ ಅಥವಾ ಒಂದು ಆಳೆತ್ತರ ಅಂತ ಕರಿಬಹುದು, ಆಳೆತ್ತರವಾಗುತ್ತೆ. ಇದನ್ನ ಗಿಡ ಅಂತ ಕರೀತಾರೆ. ಯಾವಾಗ ಆ ಗಿಡ ಸ್ವಲ್ಪ ಅಗಲವಾಗಿ ಉದ್ದವಾಗಿ ಬೆಳೆಯುತ್ತೆ ಅದನ್ನ ಮರ, ಚಿಕ್ಕ ಮರ ಅಂತ ಕರೀತಾರೆ.
ಅದಾದಮೇಲೆ ದೊಡ್ಡ ಮರವಾಗುತ್ತೆ. ದೊಡ್ಡ ಮರವಾದಮೇಲೆ ಫಲ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಣ್ಣು ಗಿಡಗಳಾಗಿದ್ದರೆ. ಇಲ್ಲ ಅಂದರೆ ಹೂ ಗಿಡಗಳಾಗಿದ್ದರೆ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ್ಣು ಬಿಡೋದಿಲ್ಲ, ಹೂವನ್ನು ಬಿಡೋದಿಲ್ಲ. ಅದು ದಷ್ಟಪುಷ್ಟವಾಗಿ ಅದ್ಭುತವಾದಂಥ ಆಕ್ಸಿಜನ್ ಅನ್ನಾದರೂ ಮರಗಳು ನೀಡೇ ನೀಡ್ತವೆ. ಇದು ಈ ಒಂದು ನಿಯಮಗಳು. ಕೆಲವ್ರು ಏನು ಮಾಡ್ತಾರೆ, ಬೀಜದಲ್ಲೂ ಸತ್ವ ಇದೆ, ಅವನು ಒಳ್ಳೆ ಪ್ಲ್ಯಾನ್ ಮಾಡಿರ್ತಾನೆ ಬಿಸ್ನೆಸ್ಗೆ, ಅವನು ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳ, ಬಿಸ್ನೆಸ್ಸು, ಎಲ್ಲ ಪ್ಲ್ಯಾನ್ಗಳು ಅದ್ಭುತವಾಗಿ ಆಯ್ಕೆ ಆಗಿದೆ. ಆದರೆ ಮೊಳಕೆ ಹೊಡೆದಿದ ತಕ್ಷಣವೇ ಹಸು ಬಂದು ತಿನ್ಕೊಂಡು ಹೋಗ್ಬಿಡ್ತು ಅದನ್ನು. ಯಾಕೆಂದ್ರೆ ಫೆನ್ಸಿಂಗ್ ಹಾಕಿಲ್ಲ ಇವನು. ಅಂದರೆ ಕಾಂಪಿಟೇಟರ್ ಯಾರೋ ಎದುರುಗಡೆ ಬಂದರು, ಚೆನ್ನಾಗಿ ಉರುಳಿಸ್ಕೊಂಡು ಹೋಗ್ಬಿಟ್ರು, ಅದನ್ನು ಪರ್ಚೇಸ್ ಮಾಡಿಬಿಟ್ರು. ಎಷ್ಟೋ ಜನ ಬಂದು ಅವ್ರ ಎದುರುಗಡೆ ತಾಳಕ್ಕಾಗ್ದಿರೋ ಸತ್ತೋಗ್ಬಿಟ್ರು. ಒಂದು ಉದಾಹರಣೆಗೆ ಇದು ಚೊಂಬು ಅಂತ ಇಟ್ಕೊಳ್ಳಿ. ಈ ಚೊಂಬು ಬೆಲೆ 100 ರೂಪಾಯಿ. ಇವನಿಗೆ ಒಂದು 70 ರೂಪಾಯಿ 80 ರೂಪಾಯಿ ಹೋಲ್ಸೇಲಲ್ಲಿ ಸಿಗುತ್ತೆ, 20-30 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾನೆ. ಕಾಂಪಿಟೇಟರ್ ಎದುರುಗಡೆ ಇದೇ ಚೊಂಬನ್ನು 70 ರೂಪಾಯಿಗೆ ಮಾಡ್ತಾನೆ. ಇವನಿಗೆ 70 ರೂಪಾಯಿಗೆ ಸಿಗಲ್ಲ, ಅವನು ಮಾರ್ತಾವನೆ. ಇವನು ಹೇಗೆ ಬದುಕಬೇಕು? ತಗೊಂಬಂದು ಕೊಟ್ಟಿರೋದು 70 ರೂಪಾಯಿಗೆ, ಮಾರ್ತಾ ಇರೋದು 100 ರೂಪಾಯಿಗೆ, ಎದುರುಗಡೆ ಇರೋನು 70 ರೂಪಾಯಿಗೆ ಮಾರ್ತಾನೆ. ಎಲ್ಲ ಅಲ್ಲೇ ಹೋಗಿ ತಗೋತಾರೆ, ಇವನು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕೊನೆಗೆ ಏನು ಮಾಡ್ದ, ಇವನು ಎಲ್ಲಿಂದ ತರ್ತಾ ಇದ್ದ ಅದನ್ನು ಬಿಟ್ಟು ಇನ್ನೂ ಹೋಲ್ಸೇಲಲ್ಲೆಲ್ಲ ಸಿಗುತ್ತೆ ಅಂತ 60 ರೂಪಾಯಿಗೆ ತಗೊಂಬಂದ. ಇವನು 70 ರೂಪಾಯಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಎದುರುಗಡೆ 55 ರೂಪಾಯಿಗೆ ಮಾರ್ತಾವನೆ. ಯಾಕೆ ಮಾರ್ತಾವನೆ ಅಂದರೆ 55ಕ್ಕೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಪಿಟೇಷನನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕೋಸ್ಕರ ಮಾಡ್ತಾನೆ. ಇವನು 1 ವರ್ಷ ನೋಡ್ದ, 2 ವರ್ಷ ನೋಡ್ದ, 3 ವರ್ಷ ನೋಡ್ದ, ಬಿಸ್ನೆಸ್ ಲಾಸ್ ಆಗ್ತಾ ಇತ್ತು, ಕ್ಲೋಸ್ ಮಾಡ್ಕೊಂಡು ಹೋದ. ಅಂದರೆ ಇಲ್ಲಿ ಏನೇನು ಸ್ಟ್ರಾಟಜಿ ಬಿಸ್ನೆಸ್ಸಲ್ಲಿ ನಡೀತಾ ಇರುತ್ತೆ, ಪಾಪ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಧನುರ್ಧಾರಿಯ ಅರ್ಜುನ, ಅಂದರೆ ಅರ್ಜುನ ಅಂದರೆ ಏನು? ಪಾಶುಪತಾಸ್ತ್ರವನ್ನು ಪಡೆದವನು, ಪಾಶುಪತಾಸ್ತ್ರ ಇದನ್ನು ಪಡೆದಂಥವನು. ಹೆಂಗೆ ಪಡ್ಕಂಡ ಅದು ಗೊತ್ತಿಲ್ಲ. ಅರ್ಜುನ ಅಂತ ಹೆಸರು ಬರಬೇಕಾದ್ರೆ ಅದು ಕೇವಲ 10% ಮಾತ್ರ ಅರ್ಜುನನ ಹೆಸರು. ಇನ್ನು 90% ಅರ್ಜುನನ ಸತ್ವ ಎಲ್ಲಿದೆ ಅಂದರೆ ಕೃಷ್ಣ ಪರಮಾತ್ಮನಲ್ಲಿದೆ. ಕೃಷ್ಣ ಇಲ್ಲದೆ ಹೋದರೆ ಯಾವ ಅರ್ಜುನನೂ ಇಲ್ಲ, ಏನಿಲ್ಲ. ಇದು ಯಾವುದೋ ಎಳೆ ಬೀಜ, ಅದು ನಯಾ ಪೈಸಕ್ಕೆ ಉಪಯೋಗ ಬರಲ್ಲ, 1 ರೂಪಾಯಿಗೂ ಬೆಲೆ ಬಾಳಲ್ಲ ಅರ್ಜುನ. 10% ಅಷ್ಟೇ ಕೃಷ್ಣ, 90%, 10% ಅಲ್ಲ 1% ಅಷ್ಟೇ ಅರ್ಜುನ. 99% ಎಲ್ಲ ಸತ್ವ ಇರೋದು ಕೃಷ್ಣನಿಂದ. ಆದ್ರಿಂದ ಬಿಸ್ನೆಸ್ಸಲ್ಲಿ ಗೆಟಾನ್ ಆಗಬೇಕಾದ್ರೆ ಇಲ್ಲಿ 100 ಥರ ಅಡೆತಡೆಗಳಿದ್ದಾವೆ. ಆ ಎಲ್ಲ ಅಡೆತಡೆಗಳನ್ನು ನೀವು ತಡೆಗಟ್ಟಿ ಅದನ್ನೆಲ್ಲ ತಳ್ಳಿ ಬದಿಗೆ ತಳ್ಳಿ ನೀವು ಬೆಳೆಯುವಂಥದ್ದು ಇದೆಯಲ್ಲ, ಇದು ಅಷ್ಟು ಸುಲಭದ ಮಾತಲ್ಲ. ಯಾರೋ ಇಷ್ಟ ಬಂದಂಗೆ ಬಂದು ಏನೋ ಬಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹೋಗ್ಬಿಡ್ತಾರೆ. ಎಲ್ಲರೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗ್ಲೂ ಬೀಜದಲ್ಲೂ ಸತ್ವ ಇರಬೇಕು, ಭೂಮಿಲೂ ಸತ್ವ ಇರಬೇಕು, ನೀರು ಗೊಬ್ಬರದಲ್ಲೂ ಸತ್ವ ಇದ್ದು ಅದಕ್ಕೆ ಫೆನ್ಸಿಂಗ್ ಕಾಪಾಡ್ಕೊಳ್ಳೋಂಥ ಸಂರಕ್ಷಣೆ ಇರ್ಬೇಕು. ರಕ್ಷಣೆ ಬೇರೆ, ಸಂರಕ್ಷಣೆ ಬೇರೆ. ಆ ಸಂರಕ್ಷಣೆ ಎಲ್ಲಿವರೆಗೂ ಇರ್ಬೇಕಂದ್ರೆ ಮರ ಆಗೋವರೆಗೂ ಇರಬೇಕು. ಒಂದು ಸಲ ಮರ ಆಗೋಯ್ತು ಅಂದರೆ ಫೆನ್ಸಿಂಗ್ ಕಿತ್ತಾಕ್ಬಿಡಿ, ನೀವು ಯಾವ ಗಾಳಿ, ಬಿಸಿಲು, ಮಳೆ, ಭೂಕಂಪ ಏನಾದರೂ ಮರ ಬೀಳೋದಿಲ್ಲ. ಅದು ಗಟ್ಟಿಗೆ ನಿಂತ್ಕೊಂಡಿರ್ತದೆ. ಆ ಮರ ನಿಲ್ಲೋವರೆಗೂ ನಾವು ಸಾಮ್ರಾಜ್ಯವನ್ನು, ಅಂದರೆ ವ್ಯಾಪಾರದ ಒಂದು ಅದ್ಭುತವಾದ ಭದ್ರ ಬುನಾದಿ ಅಂತ ಕರೀತಾರೆ, ಭದ್ರ ಕೋಟೆ ಅಂತಾರೆ. ಆ ಕೋಟೆಯನ್ನು ನಿರ್ಮಾಣ ಮಾಡ್ಬೇಕು. ಅದು ಮನುಷ್ಯ ನಿರ್ಮಿಸ್ಕೊಳ್ಳೋದಕ್ಕೆ, ಅಂದರೆ ನಿಮಗೆ ನೀವೇ ನಿರ್ಮಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾರಾದರೂ ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋರು ಹಿನ್ನೆಲೆಯಾಗಿ ನಿಂತ್ಕೊಳ್ಬೇಕೆ ಹೊರತು ಕೃಷ್ಣ ಪರಮಾತ್ಮನ ಥರ ನಿಮಗೆ ನೀವೇ ನಿಂತ್ಕೊಂಡು ನಾನೇ ಅರ್ಜುನ, ನಾನೇ ಕೃಷ್ಣ ಅನ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಸಾಮಾನ್ಯ ಜ್ಞಾನನೂ ಇಲ್ಲ, ಎಲ್ಲ ಕೆಲಸಗಳನ್ನು ಅವನೇ ಮಾಡಿಬಿಡ್ತಾನೆ. ಆ ರೀತಿ ಭಗವಂತ, ನಿಸರ್ಗ ಇಲ್ಲಿ ವ್ಯವಸ್ಥೆ ಮಾಡಿಲ್ಲ. ಯಾವ್ಯಾವ ಕೆಲಸಗಳನ್ನು ಯಾರ್ಯಾರು ಮಾಡಬೇಕು ಅಂತ ಭಗವಂತ ಆಲ್ರೆಡಿ ನಿರ್ಧರಿಸ್ಬಿಟ್ಟಿದ್ದಾನೆ. ಅದು ಅವನಿಂದನೇ ಆಗಬೇಕೆ ಹೊರತು ನಿಮ್ಮ ಕಡೆಯಿಂದ ಆಗೋದಿಲ್ಲ. ಉದಾಹರಣೆಗೆ ಮನೆ ಕಟ್ತೀರಾ, ನಿಮ್ಮ ಹತ್ರ ದುಡ್ಡಿದೆ, ಎಷ್ಟೇ ದುಡ್ಡಿದ್ರು ನೀವು ಮನೆ ಕಟ್ತೀರಾ? ಇಲ್ಲ, ಇಂಜಿನಿಯರ್ ಬರಬೇಕು, ಆರ್ಕಿಟೆಕ್ಚರ್ ಬರಬೇಕು, ಮೇಸ್ತ್ರಿ ಬರಬೇಕು, ಕೂಲಿ ಕೆಲಸಗಾರರು ಬರಬೇಕು, ಟೈಲ್ಸ್ ಹಾಕೊಂಡು ಬರ್ತಾನೆ, ಕಿಟಕಿ ಹಾಕೊಂಡು ಬರ್ತಾನೆ, ಎಲೆಕ್ಟ್ರಿಷಿಯನ್ ಬರ್ತಾನೆ, ಇಂಟೀರಿಯರ್ ಮಾಡೋನು ಬರ್ತಾನೆ, ಬಣ್ಣ ಹೊಡೆಯೋನು ಬರ್ತಾನೆ, ಪಟ್ಟಿ ಮಾಡೋನು ಬರ್ತಾನೆ. ಮನೆ ಕಟ್ಟಬೇಕಾದ್ರೆ 10-15 ಜನ ಕೆಲಸದವ್ರು ಬೇಕು. ಬೇರೆ ಬೇರೆ ಕೆಲಸ ಮಾಡೋರೆಲ್ಲ ಒಂದು ಕಡೆ ಸೇರಿದ್ರೆ ಆಗ ನಿಮಗೆ ಮನೆ ನಿರ್ಮಾಣ ಆಗುತ್ತೆ ಹೊರತು ದುಡ್ಡಿದ ಮಾತ್ರಕ್ಕೆ ಮನೆ ನಿರ್ಮಾಣ ಆಗೋದಿಲ್ಲ. ಅದೇ ರೀತಿ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಇಲ್ಲೆಲ್ಲ 10-15 ಜನ ಬರಬೇಕೆ ಹೊರತು ಎಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲದಕ್ಕಿಂತ ಬಹಳ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಕೃಷ್ಣ ಪರಮಾತ್ಮ. ಅಂದರೆ ಮುಂದೆ ಗುರಿ, ಹಿಂದೆ ಗುರು ಇರಲೇಬೇಕು. ಇರಲಿಲ್ಲ,
ನೀವು ಯಾವ ಯುದ್ಧನೂ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ, ಗೆದ್ದರೂ ಅದು ಉಪಯೋಗನೂ ಇಲ್ಲ. ಎಷ್ಟೋ ಜನ ದುಡ್ಡು ಮಾಡಿದವರು ರಾತ್ರಿ ಮತ್ತೆ ತಿರುಗಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದವ್ರನ್ನ ಸಾಕಷ್ಟು ಜನ ನೋಡಿದ್ದೀನಿ. 68 ಕೋಟಿ 4 ಬಿಸ್ನೆಸ್ ಮಾಡಿ 4 ವರ್ಷದಲ್ಲಿ 7 ಬಿಸ್ನೆಸ್ ಮಾಡಿ ಕಳ್ಕೊಂಡಿದ್ದಾನೆ. 68 ಕೋಟಿ. ಸೊ ಇದು ಖಂಡಿತವಾಗ್ಲೂ ಉಪಯೋಗಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲ ಹಿನ್ನೆಲೆ ಪೂರ್ವಪರಗಳನ್ನು ತಿಳ್ಕೊಂಡು ಇದೊಂಥರ ಅದ್ಭುತವಾದಂತಹ ರಂಗಭೂಮಿ ಅಂದರೆ ರಣರಂಗ. ಇಲ್ಲಿ ನಾವು ವ್ಯಾಪಾರನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಮ್ಮ ಸಾಮ್ರಾಜ್ಯನ ಅದ್ಭುತವಾಗಿ ಬೆಳೆಸ್ತೀನಿ ಅನ್ನೋದಕ್ಕೆ ಮಹಾಮಂತ್ರಿ ಅಂತಾರೆ. ಮಂತ್ರಿ ಅಲ್ಲ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮಹಾಮಂತ್ರಿ ಅಂತ ಒಬ್ಬ ಮಂತ್ರಿ ಇದ್ದರೆ ಮಾತ್ರನೇ, ಚಾಣಕ್ಯನ ಥರ ಇದ್ದರೆ ಮಾತ್ರನೇ ನೀವು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ಬೋದೇ ಹೊರತು ಸುಮ್ಮನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಯಾರಾದರೂ ದಿನಕ್ಕೊಬ್ರು ಬಂದೇ ಬರ್ತಾರೆ, ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಂಡೆ. ಡೈಲಿ ಒಬ್ಬನಾದರೂ ಬಂದೇ ಬರ್ತಾನೆ, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು. ಯಾಕೆ ಲಾಸ್ ಆಯಿತು? ಕಾರಣ ಗೊತ್ತಿಲ್ಲ. ಪ್ಲಾನ್ ABC ಇಲ್ಲ, ಸೀದಾ ಬಂದ ಹಾಕ್ದ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಕೆಲವ್ರಿಗೆ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲ್ಲ, ಕಾರ್ಯರೂಪಕ್ಕೆ ತರಕ್ಕೆ ಬರೋದಿಲ್ಲ. ಅದು ನಿಮ್ಮ ಕೈಯಲ್ಲಿ ಸತ್ವ ಇಲ್ಲ, ಅದು ಬೇರೆಯವ್ರ ಕೈಯಲ್ಲಿ ಸತ್ವ ಇದೆ. ಅವರೇ ಮಾಡಬೇಕು ಹೊರತು ಎಲ್ಲ ನೀವೇ ಮಾಡ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ದರಿಂದ ಬಿಸ್ನೆಸ್ ಮಾಡೋರು ಯಾರಾದರೂ, ನನ್ನ ಬಳಿ ನನಗೂ ಸಾಕಾಗ್ಬಿಟ್ಟಿದೆ. ಯಾಕೆಂದರೆ ಇಲ್ಲಿ ಬರೋರು 100ಕ್ಕೆ 90 ಜನ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಗಿಲು ಹಾಕೋರೆ ಬರೋದು. 10 ಜನ ಮಾತ್ರ ಮಾರ್ಗದರ್ಶನ, ಅಂದರೆ ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ, ಕಳ್ಕೊಳ್ಳೋದಕ್ಕಿಂತ ಮುಂಚೆ ಬಂದು ಮಾರ್ಗದರ್ಶನವನ್ನು ಪಡೆದು ಪ್ಲ್ಯಾನ್ ABC ತಗೊಂಡೋಗಿ ಅವರು ಗಳಿಸೋದಕ್ಕೆ ಅವ್ರಿಗೆ ಯೋಗ್ಯತೆ ಅರ್ಹತೆ ಇರ್ತದೆ. ಬಟ್ 90 ಜನ ಪಾಪ ಕಳ್ಕೊಂಡಿರೋರೇ ಬರೋದು. ಆದ್ದರಿಂದ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಬಂದು ಒಂದು ಸಲ ಭೇಟಿ ಮಾಡಿ, ನಿಮ್ಮ ಪ್ಲ್ಯಾನ್ಗಳು ಏನಿದೆ ಅಂತ ತಿಳಿಸಿ, ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಬೇಕು, ಸಹಯೋಗ, ಸಹಕಾರ, ಸಹಾಯ ಇದರಲ್ಲಿ ಯಾವುದು ಬೇಕಾದರೂ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ನೇರವಾಗಿ ಬಂದು ಕುಂತು ಮಾತಾಡಿದ್ರೆ ಯಾವ್ಯಾವ ಬಿಸ್ನೆಸ್ಸಲ್ಲಿ ಮನುಷ್ಯ ಬೆಳಿತಾನೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಪ್ಲಸ್ ಯಾವಾಗ ಮಾಡಬೇಕು ಅನ್ನೋದೆಲ್ಲ ವಿದ್ಯೆಗಳನ್ನು ಒಂದೊಂದಾಗಿ ನಿಮಗೆ ಹಂತವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಸಮೃದ್ಧಿಯ ಪಥದಲ್ಲಿ ಹಾದಿಯಲ್ಲಿ ಕೊಂಡೊಯ್ಯೋದಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ. ಆಸಕ್ತರು ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಫೋನ್ ಸರ್ವಿಸ್ ಎಲ್ಲ ಖಂಡಿತವಾಗ್ಲೂ ಕೊಡೋದಿಲ್ಲ. ಓನ್ಲಿ ನೇರ ಭೇಟಿಗೆ ಮಾತ್ರ ಅವಕಾಶ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನಿಮ್ಮ ಹೆಸರು, ಫೋಟೋನ ಕಳಿಸಿ, ಅಡ್ರೆಸ್ಸು, ಲೊಕೇಶನ್ ಕಳಿಸ್ತೀನಿ. ಯಾವಾಗ ಬರಬೇಕು, ಯಾವ ಸಮಯಕ್ಕೆ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.